ನಿಂಬೆಹಣ್ಣು ಮತ್ತೆ ತಿಂತಾರೆ. ಸೊ ಫೈನಲಾಗಿ ಗಾಡಿ ತಗೊಂಡಿದ್ದಾಯಿತು. ಇವಾಗ ದೇವಸ್ಥಾನ ಕೊಡ್ತಾ ಇದ್ದೀವಿ. ಸೊ ನಮ್ಮ ಎಕ್ಸ್ಪ್ರೆಷನ್ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನಂತ. ನಮ್ಮ ಆಲ್ರೆಡಿ ದೇವಸ್ಥಾನ ಬಂದಿದ್ದಾರೆ. ಇವಾಗ ನಾನು ನಮ್ಮ ಅಣ್ಣ ಹೋಗ್ತಾ ನಮ್ಮ ಅಣ್ಣಗೆ ಖುಷಿ ಫುಲ್ಲು. ಸೊ ಬನ್ನಿ ಹೋಗೋಣ. ಆಯ್ತು, ಪೂಜೆ ಮಾಡಿಸ್ಬೇಕು. ಗಣಪತಿ ದೇವಸ್ಥಾನ ಹತ್ರ ಬಂದ್ರಿ. ನಮ್ಮ ಬಂದವರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಇಲ್ಲ ನೋಡಿ ನಮ್ಮನ ಎಕ್ಸ್ಪ್ರೆಷನ್ ಹೆಂಗದೆ? ಚೆನ್ನಾಗೈತಾ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಣ್ಣ ಇಂಟ್ರೋಗೆ ಬಂದಿದ್ದಾರೆ. ಸೊ ಏನಿಸ್ತಾ ಇದೆ ಧ್ರುವ? ಖುಷಿ ಆಯ್ತೈತೆ. ನಮ್ಮ ಅಣ್ಣಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಸೊ ಏನು ಅಂತ ಅವ್ನ ಬೈರನ್ನ ಕೇಳೋಣ. ಕುಂಕುಮ ಕ್ರಾಸ್ ಆಗೈತೆ. ಅವ್ನ ಬೈರನ್ನ ಕೇಳೋಣ ಅಂದ್ರೆ ಕುಂಕುಮ ಕ್ರಾಸ್ ಆಗೈತಾ ಅಂತಂದವನೆ. ಹಂಗೆ ಆಗ್ತೀನಿ ನಾನು. ಏನಿಲ್ಲ, ನೀನೇ ಹೇಳು. ನೀನು ಹೇಳು. ಸೊ ಗೈಸ್, ಫೈನಲಿ ಇವತ್ತು ನಾವು ಬೈಕ್ ತಗೊಂಡಿದ್ದೀರಿ. ಸೊ ನಮ್ಮ ಅಣ್ಣಂಗೆ ಎಷ್ಟೋ ವರ್ಷದಿಂದ ತಿಂಗಳಿಂದ ನಮ್ಮ ಅಣ್ಣಂಗೆ ವರ್ಷದಿಂದ ಆಸೆ ಇತ್ತು ತಗೋಬೇಕು ಅಂತ. ಈ 3 ತಿಂಗಳಿಂದ ತಗೋಬೇಕು ಅಂತ ಅಂದ್ಕೊಂಡ್ರೆ, ಆದರೆ ಬೇಡ ಅಂದ್ಬಿಟ್ಟು ಸುಮ್ಮನೆ. ಆದರೆ ಇವಾಗ ಟೈಮ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವಾಗ ತಗೋತಾ ಇದ್ದೀವಿ. ಸೊ ಖುಷಿನಾದ್ರು? ಫುಲ್ ಖುಷಿ. ನನಗೂ ಫುಲ್ ಖುಷಿ. ಯಾಕಂದರೆ ನಾನು ಓಡಿಸ್ಬೋದಲ್ಲ ಅಂತ. ನೀನು ಕೊಡಲ್ವಲ್ಲ? ಒಂದು 3 ತಿಂಗಳು ಕೊಡಲ್ಲ, ಆಮೇಲೆ ಕೊಡ್ತಾನೆ ಓಡಿಸೋಕ್ಕೆ. ಸೊ ಆವಾಗ ಶೋರೂಮ್ಗೆ ಹೋಗಬೇಕು ತಗೊಂಬರೋಕ್ಕೆ ಗಾಡಿನ. ನಮ್ಮ ಆಚೆ ಹೋಗಿದ್ರೆ ಅವರು ಬರ್ತಾರೆ. ನಮ್ಮ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬರ್ತಾರೆ. ಇವಾಗ ನಾನು ಧ್ರುವ ಶೋರೂಮ್ಗೆ ಹೋಗ್ತೀವಿ. ಶೋರೂಮ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ. ಆದರೆ ವೀಡಿಯೋ ಮಾಡ್ತೀನಿ ಅನ್ನೋದ್ರೆ ಇಲ್ಲ. ಅಮ್ಮ ಬರ್ಸೋಂಗೆ ಬರೋದು ಬರವಾ? ಹಾಂ, ಅಮ್ಮ ಸೋರಂಗೆ ಬರೋದು ಬರವಾ? ಬರಲಿ, ನಾನು ಬೇಡ ಅಂತಂತೀನಾ? ಬರಲಿ, ಏನು ಬೇಡ ಅನ್ನಲ್ಲ. ಸರಿಯಾ? ಅಲ್ಲಿ ಯಾರು ವೀಡಿಯೋ ಮಾಡ್ತೀನಿ ಅಂದರೆ ಇಲ್ಲ. ಯಾಕಂದ್ರೆ ಅಲ್ಲೇ ಇರ್ತಾರಲ್ಲ, ಅದೊಂಥರ ಶೈನೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದೆ ವ್ಲಾಗ್ನ ಶುರು ಮಾಡೋಣ. ಫೈನಲಾಗಿ ಶೋರೂಮ್ ಹತ್ರ ಬಂದರೆ ಇಲ್ಲಿ ಧ್ರುವಲ್ಲ ಸೈನೆಲ್ಲ ಮಾಡ್ತಿದ್ದಾನೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಶೋರೂಮಲ್ಲಿ. ನಾನು ಸ್ವಲ್ಪನೇ ಮಾಡಿದ್ದು. ಅದು ನಾವು ಸೆಲೆಕ್ಟ್ ಮಾಡಿದ ಗಾಡಿ ಬಂದು ಹೋಂಡಾ ಆ್ಯಕ್ಟಿವಾ. ನಮಗೂ ಇಷ್ಟ ಆಯಿತು. ಹಾಗೆ ಗ್ರೇ ಕಲರ್ ನಾವು ಚೂಸ್ ಮಾಡಿದ್ದು. ಈ ಗಾಡಿ ಬಂದು ಇವರು ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾವು ಈ ಗಾಡಿನ ಚೂಸ್ ಮಾಡಿದ್ರಿ. ಸೊ ಫೈನಲಾಗಿ ಗಾಡಿ ತಗೊಂಡಿದ್ದಾಯಿತು. ಇವಾಗ ದೇವಸ್ಥಾನ ಕೊಡ್ತಾ ಇದ್ದೀವಿ. ಸೊ ನಮ್ಮ ಎಕ್ಸ್ಪ್ರೆಷನ್ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನಂತ. ನಮ್ಮ ಆಲ್ರೆಡಿ ದೇವಸ್ಥಾನ ಬಂದಿದ್ದಾರೆ. ಇವಾಗ ನಾನು ನಮ್ಮ ಅಣ್ಣ ಹೋಗ್ತಾ ನಮ್ಮ ಅಣ್ಣಗೆ ಖುಷಿ ಫುಲ್ಲು. ಸೊ ಬನ್ನಿ ಹೋಗೋಣ. ಆಯ್ತು, ಪೂಜೆ ಮಾಡಿಸ್ಬೇಕು. ಗಣಪತಿ ದೇವಸ್ಥಾನ ಹತ್ರ ಬಂದ್ರಿ. ನಮ್ಮ ಬಂದವರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಇಲ್ಲ ನೋಡಿ ನಮ್ಮನ ಎಕ್ಸ್ಪ್ರೆಷನ್ ಹೆಂಗದೆ? ಚೆನ್ನಾಗೈತಾ? ಇವಾಗ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇವಾಗ ಇವರೇ ಪೂಜೆ ಮಾಡೋದ. ಇವರು ಧ್ರುವ ಇವಾಗ ಪೂಜೆ ಮಾಡ್ಸಕ್ಕೆ ನಮ್ಮ ಅಣ್ಣ ಬರ್ತಾವ್ರೆ. ಫೈನಲ್ ಆಗಿ ನಾವು ಅಂದ್ಕೊಂಡಿದ್ದು ನೆರವೇರಿತು. ಸೊ ತುಂಬ ಖುಷಿ ಆಗ್ತಿದೆ. 3 ತಿಂಗಳಿಂದ ತಗೋಬೇಕು ಅಂತಲೇ ಇದ್ರಿ, ಆಗಲಿಲ್ಲ. ಸೊ ಇವತ್ತು ತೊಗೊಂಡಿದ್ದೀವಿ. ಇದು ಯೂಟ್ಯೂಬ್ಗೆ ಸಕ್ಕೆ ಬ್ಲಾಗು. ಬಂದಿಲ್ಲ ನೋಡಿ.
ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ನೋಡ್ರೆ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂತ ನಮಗಂತೂ ತುಂಬ ಖುಷಿ ಆಗ್ತಿತ್ತು. ಸೊ ನಮ್ಮದು ಅಂತ ಒಂದು ಗಾಡಿದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನೂ ಏನೂ ಕೇಳೋ ಮಾತಿರಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಕಷ್ಟಪಟ್ರಿ. ಸೊ ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಈಗ ನಾನು ತೊಗೊಂಡ್ರೆ ಗಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಣ್ಣಂಗಂತೂ ಫುಲ್ ಖುಷಿ ಆಗ್ತಿದೆ. ಸೊ ಇವಾಗ ನಮ್ಮ ಅಮ್ಮನ ಕರ್ಕೊಂಬರಕ್ಕೆ ಹೋಗಿದ್ದಾನೆ, ನಾನು ಡ್ರಾಪ್ ಮಾಡ್ಬಿಟ್ಟು ಹೋದ. ಇವಾಗ ನಮ್ಮ ಬರ್ತಾರೆ ಅವ್ರನ್ನ ಕೇಳೋಣ ಏನು ಅನ್ನಿಸ್ತು ಏನು ಅಂತ. ಗಾಯ್ಸ್ ನಮ್ಮ ಬಂದರೆ ನಮ್ಮ ಅಮ್ಮನ ಕೇಳೋಣ ಏನು ಅನ್ನಿಸ್ತು ಏನು ಅಂತ. ಹಾಯ್, ಏನು ಅನ್ನಿಸ್ತಮ್ಮ? ತುಂಬಾ ಖುಷಿ ಆಯ್ತೈತೆ. ತುಂಬ ಖುಷಿ ಫಸ್ಟ್ ಟೈಮ್ ಮಹಾಲಕ್ಷ್ಮಿ ಬಂದಂಗೆ ಬಂತು ನಮ್ಮ ಮನೆಗೆ. ಇಷ್ಟ ಆಯ್ತಾ ಗಾಡಿ? ತುಂಬಾ ಇಷ್ಟ ಆಯ್ತು. ಕಲರ್ ಗಿರಲ್ಲ ಎಲ್ಲ ಚೆನ್ನಾಗಿದೆ. ಸರಿ ಸರಿ. ನಿಮಗೆ ಹೆಂಗೈತೆ ಗಾಡಿ? ಚೆನ್ನಾಗೈತೆ. ಚೆನ್ನಾಗೈತಾ? ಏನೋ ನಿಂದು ಕೊತ್ತಿ ಕಣ್ತರ ಕಾಣ್ತದೆ. ನಾನು ಕೊತ್ತಿ ನೀವು ಧ್ರುವ ಜಾಗ ಬಿಡೋಣ ಮಣ್ಣಂಗೆ ಸ್ವಲ್ಪ ಮಾತಾಡ್ಸೋಣ. ಹೆಂಗೆ ಅನ್ನಿಸ್ತೈತೆ? ಫುಲ್ ಖುಷಿ. ಎಷ್ಟೋ ದಿವಸದ ಆಸೆ ಇವತ್ತು ನೆರವೇರೈತೆ. ಹೌದಾ? ಈಗ ಮುಂದಕ್ಕೆಲ್ಲ ಒಳ್ಳೇದಾಗಿ ತಗೋಬೇಕಂತ ಹ್ಞೂ ಆಗಿಲ್ಲ, ಇವಾಗ ಅವ್ರ ಆಶೀರ್ವಾದದಿಂದ ಇವಾಗ ತಗೊಂಡಿದ್ದೀನಿ. ಖುಷಿನಾ? ನಿಂಗೂ ಖುಷಿನಮ್ಮ? ತುಂಬಾ ಖುಷಿ ಆಯ್ತೈತೆ. ಅವನ ಆಶೀರ್ವಾದ. ಒಂದು 2 ನಿಮಿಷ ಆದ್ರೆ ಅಮ್ಮ ಹತ್ತು ಬಿಡುತ್ತೆ ಜಾಸ್ತಿ. ಅವ್ನು ಬೈಕ್ ಕರ್ಕೋಬೇಕಂತ, ಅದು ಆಗಲಿಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ. ಹೋಗ್ಲಿ, ಯಾವಾಗಾರ ಅವ್ವ ಹಿಂದೆ ಕೂತೈತೆ ಅಂತ ಯಾವಾಗ ಹಂಗೆ ಓಡಿಸೋದು, ಒಬ್ಬನ ಓಡಿಸ್ದಾಗ ಹಿಂಗೆ ಅವ್ವ ತನಕ ಓಡಿಸೋದು ಅಷ್ಟೇ. ದಿನ ನಿಮ್ಮ ಅವ್ನ ಫೋಟೋ ಕೈ ಮುಗ್ದ ಮುಗಿತೀಯ, ಹೂವು ಇಟ್ಟೇ ಇರ್ತೀಯ. ಲೇ ಮಿಕ್ಸು ಎಲ್ಲಿಗೆ ಪಾರ್ಟಿ ಕೇಳವನ್ನ ಕೇಳಾಯ್ತಲ್ಲ ಆಚೆನೆ ಕೊಡ್ಸೋದ್ರವ. ಕೊಡು, ಅರ್ಧ ಶೇರ್ ಹಾಕು. ಓ ಕಾಸಿಲ್ಲ. ಕೊಡ್ಸೋಣ, ಕೊಡಿಸ್ತೀಯಾ? ಇವಾಗ ಬಂದಿದೆ ಗಾಡಿ, ಕೊಡ್ಸೋಣ. ಸರಿ.